ಆಕಾಶವಾಣಿ ಮಡಿಕೇರಿ. ಮಹಿಳಾ ಲೋಕ. ಪ್ರೀತಿಯ ಗೆಳತಿಯರಿಗೆಲ್ಲ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಗೆಳತಿಯರೇ, ಎಲ್ಲೋ ಹುಟ್ಟಿದ ನದಿ ಯಾವುದೋ ಸಮುದ್ರ ಸೇರುವಂತೆ, ಯಾವುದೋ ಹೂವು ಯಾರದೋ ಮುಡಿಗೆ ಏರುವಂತೆ, ಮುಡಿಗೆ ಸೇರದಿದ್ದರೂ ದೇವರ ಗುಡಿಯ ಹೊಕ್ಕು ಸೃಷ್ಟಿಕರ್ತನಾದ ಶಿವನ ಪಾದಾರವಿಂದಗಳಿಗೆ ಅರ್ಪಿತವಾದಂತೆ. ಇನ್ನು ಎಷ್ಟು ಸಾಲುಗಳಿದೆ ಅಂತ ಗೆಳತಿಯರಿಗೆ ಕುತೂಹಲ ಅಲ್ವಾ? ಎಲ್ಲೋ ಹುಟ್ಟಿದ ಹೆಣ್ಣು ಮಗು ಬೆಳೆದು ದೊಡ್ಡವಳಾಗಿ ಇನ್ಯಾರದೋ ಮನೆಗೆ ಸೊಸೆಯಾಗಿ ಹೋಗುವಂಥದ್ದು. ಹೀಗೆ ಸಾಲುಗಳು ದಾಟುವಾಗ ನಿಜವಾದ ಸಂಗತಿಯತ್ತ ನಮ್ಮ ಗಮನ ಹೋಗುತ್ತೆ ಅಲ್ವಾ? ಏನಪ್ಪ ಆ ಸಂಗತಿ ಅಂತ ಅಂದರೆ, ಹೆಣ್ಣು ಮಗಳು ಬೆಳವಣಿಗೆ ಆಗ್ತಾ ದೊಡ್ಡವಳಾದಾಗ ಸಂಪ್ರದಾಯಸ್ಥ ಕುಟುಂಬವಾದರಂತೂ ವಿದ್ಯೆಗಿಂತ ಮೊದಲ ಆದ್ಯತೆ ವಿವಾಹಕ್ಕೆ. ವಿವಾಹ ಬಂಧನದಲ್ಲಿ ಕೂಡಿಸಿ ಗಂಡನ ಮನೆಗೆ ಕಳುಹಿಸಲು ಮೊದಲ ಆದ್ಯತೆ ನೀಡುವುದು ವಾಡಿಕೆ ಅಲ್ವಾ? ಅಂತಹ ವಾಡಿಕೆ ಅಥವಾ ಪದ್ಧತಿಯಂತೆ ಎಲ್ಲವೂ ನಡೆದು ಹೋದರೆ ಹೆತ್ತವರಿಗೆ ನಿಟ್ಟುಸಿರು. ತವರು ಮನೆಯ ಹೊಸ್ತಿಲು ದಾಟಿ ಹೋದಂತಹ ಹೆಣ್ಣು ಮಗಳಿಗೆ ಹೊಸ ಕುಟುಂಬದ ಸದಸ್ಯರೇ ಬಂಧುಗಳು, ಸ್ನೇಹಿತರು. ಬಾಂಧವ್ಯ ಗಟ್ಟಿಯಾಗೋ ತನಕ ಅವಳ ಚಿಂತನಾ ಲೋಕ ಮನಸ್ಸಿನಲ್ಲಿ ಅದೆಷ್ಟು ಭಾವನೆಗಳನ್ನು ಹದುಮಿಟ್ಟು ಬದುಕಿನ ಹಾದಿಯನ್ನು ತುಳಿಬಹುದು. ಅವಳು ಹಾಕುವಂತಹ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥವನ್ನು ನೀಡಿ ಬದುಕಿನ ಸೊಗಸಿಗೆ ಹೂವೋ ಮುಳ್ಳೋ ಒಟ್ಟಾರೆ ಎದುರಾಗುವಂತಹ ಅವಳ ಅಂತರಂಗಕ್ಕಷ್ಟೇ ಅರಿವಾಗುತ್ತೆ ಅಲ್ವಾ? ಗೆಳತಿಯರೇ, ಇಂದಿನ ಈ ಕಾರ್ಯಕ್ರಮದ ಅತಿಥಿಯ ಬದುಕು ಕೂಡ ಅಷ್ಟೇ ಆಶ್ಚರ್ಯದ ನೊಗವನ್ನು ಹೊತ್ತೇ ಸಾಗಿ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಶಿಕ್ಷಕ ಹುದ್ದೆಯಿಂದ ನಿವೃತ್ತಿ ಹೊಂದುವ ಸನಿಹಕ್ಕೆ ತಲುಪಿರುವುದು ಅಂತ ಅಂದರೆ ನಂಬಲಾಗುತ್ತಾ? ನಂಬಲೇಬೇಕಾದಂತಹ ಮನಸ್ಸುಗಳಿಗೆ ಹಲವು ಸಾಕ್ಷಿ, ಅತಿಥಿಯ ಅನುಭವ ಲೋಕದೊಳಗೊಂದು ಪಾನಕ ಕೋಸಂಬರಿ ಸವಿದಂತಹ ಕ್ಷಣಗಳು ಅನುಭವಕ್ಕೆ ಬಾರದೇ ಇರೋದು. ಗೆಳತಿಯರೇ, ಈ ಸಾಲುಗಳು ಕೂಡ ನಿಮಗೆ ಕುತೂಹಲವನ್ನು ಮೂಡಿಸಬಹುದು. ಅಂತಹ ಅತಿಥಿ ಯಾರು, ಪರಿಚಯ ಮಾಡಿಸಿದ್ರೆ ಉತ್ತಮ ಅನ್ನುವಂತಹ ನಿಮ್ಮ ಮನಸ್ಸಿನ ಪಿಸು ಮಾತುಗಳು ಕೇಳಿಸ್ತಾ ಇದ್ದ ಹಾಗೆ ಅವರನ್ನು ಮಾತನಾಡಿಸುವಂತಹ ಕಾಯಕ ನಮ್ಮದು. 2022-23ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದಂತಹ ಮಡಿಕೇರಿಯ ಚೆಂಬುವಿನ ಸರ್ಕಾರಿ ಪ್ರೌಢಶಾಲೆಯ ಹಿಂದಿ ವಿಷಯದ ಶಿಕ್ಷಕಿ ಕಾಮಾಕ್ಷಿ ಸುಬ್ರಹ್ಮಣ್ಯ ಉಪಾಧ್ಯಾಯ. ನಮಸ್ಕಾರ ಮೇಡಮ್. ನಮಸ್ತೆ. ಮೊದಲಿಗೆ ತಮಗೆ ಗೆಳತಿಯರ ಪರವಾಗಿ, ಶ್ರೋತೃಗಳ ಪರವಾಗಿ ಅಭಿನಂದನೆಗಳು, ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ. ಧನ್ಯವಾದಗಳು ಮೇಡಮ್. ನೀವು ಮೂಲತಃ ಯಾವ ಊರಿನವರು? ನಾನು ಮೂಲತಃ ಬೆಂಗಳೂರಿನವಳು. ಈಗ ನನ್ನ ಗಂಡನ ಮನೆ ಸಂಪಾಜೆ ಹತ್ತಿರ ಇರುವಂಥ ಚಂಬು ಗ್ರಾಮ. ನಾನು ಸರ್ಕಾರಿ ಪ್ರೌಢಶಾಲೆ ಚಂಬು ಇಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೇಡಮ್, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಬಹುದಾ? ಹೌದು ಮೇಡಮ್, ಅದು ನನಗೆ ಅತಿ ಅಗತ್ಯ. ಯಾಕಂದರೆ ನಾನೊಂದು ಗೃಹಿಣಿಯಾಗಿ ಪಾದಾರ್ಪಣೆ ಮಾಡಿರೋದು. ನಾನು ಈ ಥರ ಶಿಕ್ಷಕಿ ಆಗ್ತೀನಿ ಅಂತೇಳಿ ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡವಳಲ್ಲ. ನಮ್ಮ ಮನೆಯಲ್ಲಿ ನನ್ನ ತಂದೆ ಪ್ರೌಢಶಾಲಾ ಶಿಕ್ಷಕರಾಗಿದ್ದರು, ಪಿ ಸೂರ್ಯನಾರಾಯಣ್ ಭಟ್ ಅಂತ. ಅವರು 7 ವರ್ಷಗಳ ಕಾಲ SLC ಬೋರ್ಡ್ ಡೈರೆಕ್ಟರ್ ಕೂಡ ಆಗಿದ್ರು. ಮತ್ತೆ ನನ್ನ ಅಮ್ಮ ಕೂಡ ಕವಿಯಿತ್ರಿ, ಶ್ರೀಮತಿ ಗಿರಿಜಾಂಬ ಅಂತೇಳಿ. ತುಂಬಾ ಎಲ್ಲದರೊಳಗೂ ನಿಪುಣೆ ಅವರು. ಹಾಗೆ ಅಂಥವರ ಪುತ್ರಿಯಾಗಿ ನಾನು ಬಾಲ್ಯದಲ್ಲೇ ನನಗೆ ಏನಾದರೂ ಕಾರ್ಯನಿರ್ವಹಿಸಬೇಕು ಅನ್ನೋ ತುಂಬ ಆಸೆ ಇತ್ತು. ಆದರೆ ನಮ್ಮ ಮನೇಲಿ ಬೇಗ ಮದುವೆ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಹಂಗೆ ನನಗೆ 18 ತುಂಬಿ 19 ಮದುವೆ ಆಯಿತು. ಹಾಗೆ ನಾನು ಮತ್ತೆ ಗೃಹಿಣಿಯಾಗೆ ಕೆಲಸ ಮಾಡ್ಕೊಂಡಿದ್ದೆ. ವಿವಾಹ ಆಗುವಾಗ ಎಷ್ಟು ಓದಿದ್ರಿ ನೀವು? ಎಲ್ಲಿ? ನಾನು ಅವಾಗ ಫಸ್ಟ್ ಇಯರ್ PUC ಮಾತ್ರ ಆಗಿತ್ತು. ಇದೇ ಕೊಡಗು ಜಿಲ್ಲೆಯ ನಾಪೊಕ್ಲನಲ್ಲೇ ನಾನು ಫಸ್ಟ್ ಇಯರ್ PUC ಮಾಡಿರೋದು. ಅಷ್ಟೇ ಮಾಡಿದ್ದು. ಅಲ್ಲಿಗೆ ನಂದು ವಿದ್ಯಾಭ್ಯಾಸ ನಿಂತೋಯ್ತು. ಪ್ರಾರಂಭದಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಅರಸೀಕೆರೆ ತಾಲೂಕಿನ ಜಯಚಾಮರಾಜಪುರ ಅಂತ ಅಲ್ಲಿ ಮಾಡಿದೆ. ನಮ್ದು ತಂದೆಯವ್ರದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲೇನೆ. ಬಾಣಾವರ ಅಂತ ಅಲ್ಲಿ ನಮ್ಮ ತಂದೆ ಹೈಸ್ಕೂಲ್ ಶಿಕ್ಷಕರಾಗಿದ್ರು. ಅಲ್ಲಿ ನಾನು ಜೂನಿಯರ್ ಕಾಲೇಜ್ನಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮಾಡಿದೆ. ಮತ್ತೆ SLC ಅನ್ನು ನಾನು ಮೇಗರೊಳ್ಳಿ ಅಂತೇಳಿ ತೀರ್ಥಹಳ್ಳಿ ತಾಲೂಕು ಅಲ್ಲಿ ಮಾಡಿದೆ. ಹಾಗೆ ಬೇರೆ ಬೇರೆ ಕಡೆ ನನ್ನ ಶಿಕ್ಷಣ ಆಯಿತು. ಆಮೇಲೆ ಮದುವೆ ಆಗಿ ಸುಬ್ರಹ್ಮಣ್ಯ ಉಪಾಧ್ಯಾಯ ಅಂತ ನನ್ನ ಪತಿಯವರು, ಅವರು ಕೃಷಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಸುಮಾರು 13-14 ವರ್ಷಗಳ ಕಾಲ ಗೃಹಿಣಿಯಾಗಿ ಕೆಲಸ ಮಾಡ್ಕೊಂಡಿದ್ದೆ ಮೇಡಮ್. ಮೇಡಮ್, ಈ ನಡುವೆ ನೀವು 1ನೇ ತರಗತಿಯಲ್ಲಿ ಇದ್ದಾಗ
ನಿಮ್ಮ ಶಾಲಾ ಪರಿಸರ ಹೇಗಿತ್ತು? ನಿಮ್ಮ ಉಪಾಧ್ಯಾಯರ ಬಗ್ಗೆ ನೆನಪು ಮಾಡ್ಕೊಳ್ಬಹುದಾ ಈ ಸಂದರ್ಭದಲ್ಲಿ? ಖಂಡಿತ ಮಾಡ್ಕೋತೀನಿ ಮೇಡಮ್. ಅವಾಗ ಅದು ತುಂಬ ಒಂಥರ ಕುಗ್ರಾಮ ಅಂತಾನೆ ಹೇಳ್ಬೋದು. ಹೈಸ್ಕೂಲ್ ಇತ್ತು ಅಲ್ಲಿ, ಆದ್ರೆ ನಾವು ಬಸ್ಸಿಗೆಲ್ಲ 1-2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅವಾಗೆಲ್ಲ ಶಿಕ್ಷಕರು ಅಂದ್ರೆ ನಮ್ಗೆ ಒಂಥರ ದೇವ್ರ ತರ ಭಕ್ತಿ, ಮತ್ತೆ ಅವರೊಂದು ಕಲಿಸ್ತಾ ಇದ್ದಿದ್ದೊಂದು ಆ ಶಿಕ್ಷಣ ಇದೆಯಲ್ಲ, ಅದನ್ನ ನಮ್ಗೆ ಇವತ್ತು ನೋಡಿ ನಾವು ಈ ತರ ಒಂದು ಈ ಸ್ಥಿತಿಯಲ್ಲಿ ನಿಂತಿದ್ದೀವಿ ಅಂದ್ರೆ ಆ ಬಾಲ್ಯದ ಶಿಕ್ಷಣನೇ ನಮ್ಗೆ ಒಳ್ಳೆ ಫೌಂಡೇಶನ್ ಇದ್ದ ಕಾರಣ ಆಯ್ತು. ಅಲ್ಲಿ ಇಬ್ರು ಮಾಸ್ಟರ್ ನಾನು ತುಂಬಾ ನೆನ್ಸ್ಕೋತೇನೆ. ಶಾಂತಪ್ಪ ಅಂತ ಒಬ್ರು, ಮತ್ತೊಬ್ರು ಸತ್ಯನಾರಾಯಣ್ ಮಾಸ್ಟರ್ ಅಂತ. ಅವರು ತುಂಬಾ ನಮ್ಗೆ ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಇದ್ರು. ಈಗ ಒಂದು ಉದಾಹರಣೆಗೆ ಪುಣ್ಯಕೋಟಿ, ಅದೊಂದು ಪದ್ಯ ಇತ್ತು ನೋಡಿ, ಇವತ್ತು ನಮ್ಗೆ ಧರಣಿ ಮಂಡಲ ಮಧ್ಯದೊಳಗೆ ಪೂರ್ತಿ ಬಾಯ್ಪಾಠ ಬರ್ತಾ ಇದೆ. ಅದನ್ನ ಅವರು ಬರೇ ಪಾಠ ಮಾಡೋದ್ ಮಾತ್ರ ಅಲ್ಲ, ಅದನ್ನ ಅವ್ರು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾ ಇದ್ರು. ಅಂದ್ರೆ ನಮ್ಮ ಪುಣ್ಯಕೋಟಿ ರೋಲ್ ಮಾಡಿಸಿ, ಆಮೇಲೆ ಆ ಕರುವಿನ ರೋಲ್ ಮಾಡಿಸಿ, ಹುಲಿ ಪಾತ್ರಗಳನ್ನ ಮಾಡಿಸಿ, ಆ ಪಾತ್ರಗಳ ನಿರ್ವಹಿಸ್ತಾ ನಮ್ಗೆ ಆ ಪದ್ಯವನ್ನ ಕಲಿಸ್ಕೊಡ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು ಅವಾಗ. ನಲಿಯುತ್ತಾ ಕಲಿಯುವುದು. ನಲಿಯುತ್ತಾ ಕಲಿಯುವುದು. ನಾನು ಅದ್ರೊಳಗೆ ಪುಣ್ಯಕೋಟಿ ಪಾತ್ರನೇ ವಹಿಸಿದ್ದೆ. ನನಗೆ ಸಣ್ಣದ್ರಿಂದ ನಾಟಕ, ನೃತ್ಯ, ಹಾಡು ಅದೆಲ್ಲ ತುಂಬಾ ಇಷ್ಟ ಮೇಡಮ್. ಭರತನಾಟ್ಯ ಕಲ್ತಿದ್ದೀನಿ ಮೇಡಮ್. ಯಾವ ವರ್ಷದಲ್ಲಿ ಕಲ್ತ್ರಿ ನೀವು? ನಾನ್ ಸಾಧಾರಣ ಒಂದು 5ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೇನೆ. ಯಾರು ಗುರುಗಳು? ಅರಸೀಕೆರೆಯಲ್ಲಿ ಉಷಾ ದಾತಾರ್, ಗೀತಾ ದಾತಾರ್ ಅಂತ ಇದ್ರು, ಅಕ್ಕ ತಂಗಿಯರು, ತುಂಬಾ ಫೇಮಸ್ ಡ್ಯಾನ್ಸರ್ಸ್. ನನ್ನ ಸೌಭಾಗ್ಯ ಪ್ರಾಥಮಿಕ ಅಲ್ಲೇ ನಾನು ಅವ್ರ ಹತ್ರ ಕಲ್ತಿದ್ದು. ಒಂದು 7-8 ವರ್ಷ ಆಗೋವರೆಗೂ ಅವ್ರ ಹತ್ರ ಕಲ್ತೆ. ಮತ್ತೆ ಅಲ್ಲಿಂದ ಗುರುಗಳು ಚೇಂಜ್ ಆದ್ರು ನಂಗೆ, ರೂಪಶ್ರೀ ಅಂತ, ಅವ್ರ ಹತ್ರ ಕಲ್ತೆ. ಹಾಗೆ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿನೂ ರೂಪಶ್ರೀ ಅವ್ರ ಹತ್ರನೇ ನಾನು ಮುಂದುವರಿಸಿದೆ. ಹಾಗೆ ಸೀನಿಯರ್ ವರ್ಗೂ ಭರತನಾಟ್ಯವನ್ನು ಕಲ್ತಿದ್ದೇನೆ. ಒಂದು ಸಂಪ್ರದಾಯಸ್ಥ ಕುಟುಂಬ ಅಂತ ಹೇಳಿದ್ರಿ. ಹಾಗಿದ್ದಾಗ ನಿಮಗೆ ಹೇಗೆ ಪ್ರೋತ್ಸಾಹ ಸಿಗ್ತಾ ಇತ್ತು? ಈಗ ನೃತ್ಯದಲ್ಲೂ ನೀವು ಆಸಕ್ತಿ ಇತ್ತು, ಆ ತರಗತಿಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಅಮ್ಮನ ಒಂದು ಪ್ರೋತ್ಸಾಹ ಹೇಗಿತ್ತು ಅವಾಗ? ಹೌದು ಮೇಡಮ್, ಅಮ್ಮನೇ ನನಗೆ ಎಲ್ಲ ದೇವರು. ನಾನು ಇವತ್ತು ಅಮ್ಮನ ತುಂಬಾ ನೆನೆಸ್ಕೊಳ್ತೀನಿ. ಈಗ 2 ವರ್ಷ ಆಯ್ತು ನನ್ನನ್ನು ಬಿಟ್ಟು ಹೋಗಿ ಅವರು. ಅವರ ಒಂದು ಪ್ರೋತ್ಸಾಹನೇ ನಾನು ಇಷ್ಟು ಮುಂದೆ ಬಂದಿರ್ಲಿಕ್ಕೆ ಕಾರಣ ಆಗಿರ್ಬೋದು. ಏನಾದ್ರೂ ಒಂದು ಕಿವಿ ಮಾತು ನೆನಪಿದೆಯಾ ಅಮ್ಮ ಹೇಳಿರುವಂತದ್ದು, ಇವತ್ತಿಗೂ ಕೂಡ ನೀವು ಪಾಲನೆ ಮಾಡುವಂಥದ್ದು? ಹೌದು ಮೇಡಮ್, ನಮ್ಮಮ್ಮ ಹೇಳ್ತಾ ಇದ್ರು, ನೋಡು ನೀನು ಯಾವುದಕ್ಕೂ ಹೆದರಬೇಡ, ಧೈರ್ಯವಾಗಿ ಮುನ್ನುಗ್ಗು, ನಿನ್ಗೆ ಆ ಶಕ್ತಿ ಇದೆ, ನಿನ್ಗೆ ಉತ್ಸಾಹ ಇದೆ, ಆಗ್ತದೆ ನಿನ್ನ ಕೈಲಿ ಮಾಡೋಕ್ಕೆ, ಯಾವುದು ನನ್ನ ಕೈಲಿ ಆಗಲ್ಲ ಅಂತ ಹೇಳಬಾರ್ದು. ಯಾವುದೇ ಸಂದರ್ಭ ಬರಲಿ, ಏನೇ ಬರಲಿ, ನೀನು ಅದ್ರ ಎದುರಿಸಿ ನಿಲ್ಲಬೇಕು. ಒಂದು ಗಂಡು ಮಕ್ಕಳು ಯಾವ ಥರ ಪಾತ್ರದಲ್ಲಿರ್ತಾರೋ ಆ ಥರನೇ ನೀನು ಫೇಸ್ ಮಾಡಬೇಕೆಲ್ಲವನ್ನು. ಯಾರ ಮೇಲೂ ನೀನು ಡಿಪೆಂಡ್ ಆಗಬಾರ್ದು ಅಂತ ಸಣ್ಣದ್ರೊಳಗೆ ಎಲ್ಲ ಅವರು ಕಲಿಸಿದಾರೆ ನನಗೆ. ಇವತ್ತು ನಾನು ಒಂದು ಬೋಲ್ಡ್ ಆಗಿ ಒಂದು ಮಾತಾಡ್ತಾನೆ ಇರ್ತೇನೆ. ನಾನು ಎಜುಕೇಷನ್ ಮಾಡಿದ ಕೂಡ ಅವ್ರದ್ದೇ ಪ್ರೇರಣೆ ಅನ್ಕೋತೀನಿ. ಯಾಕಂದರೆ ನನಗೆ 14 ವರ್ಷ ಡಿಸ್ಕಂಟಿನ್ಯೂ ಆದಮೇಲೆ PUC ಮಾಡಿದೆ. ಈಗ 18 ವರ್ಷ ಆದ್ಮೇಲೆ ನನಗೆ ಆಶ್ಚರ್ಯ ಆಗ್ತಾ ಇದೆ. PUC ನಲ್ಲಿ ನಾನು ಟಾಪರ್ ಆದೆ. ಶಿಕ್ಷಣ ನಂಗೆ ಟಚ್ಚೇ ಇರಲಿಲ್ಲ. ನಾನು ಬರೇ 15 ದಿನ ಓದಿರೋದು ಎಕ್ಸಾಮ್ಗೆ. ಟೆಕ್ಸ್ಟ್ ಬುಕ್ ಅದು ಇದ್ರದ್ದು ಏನು ಪರಿಚಯ ಇಲ್ಲ. ಆದ್ರೆ ನನ್ಗೊಂದು ವರ್ಕೌಟ್ ಆಗಿದ್ದೇನೆಂದ್ರೆ, ನಾನು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ಮಗುಗೆ. ಆ ಮಗುದು ಮನೆಯಲ್ಲಿ ಅವ್ರದ್ದು ಬುಕ್ ಸ್ಟಾಲ್ ಇತ್ತು. ಆಗ ಅವ್ರ ತಂದೆ ಹತ್ರ ಹೋಗಿ ಕೇಳಿದೆ, ನಾನು ಹೀಗೆ 12 ದಿನ ಇರೋದು, ಏನ್ ಮಾಡ್ಬೇಕು ನಾನು ಅಂತ. ಆಗ ಅವ್ರು ಹೇಳಿದ್ರು, ನೀವು ಒಂದು 5 ವರ್ಷದ ಸಾಲೋಡ್ ಬರುತ್ತೆ ಮೇಡಮ್, ಅದನ್ನ ಓದಿ ಆಗ್ತದೆ ನಿಮ್ಗೆ ಅಂತ. ನಾನು ಅಷ್ಟೇ ಓದಿರೋದು ಮೇಡಮ್. ನಾನು ಒಂದು ಹೇಳ್ತೇನೆ, ನನ್ನ ಅಮ್ಮನೇ ಹೇಳಿಕೊಟ್ಟಿರೋದು, ಈ ಸಂಗೀತ, ನೃತ್ಯ, ಚಿತ್ರಕಲೆ, ಈ ಲಲಿತ ಕಲೆಗಳಿದೆಯಲ್ಲ, ಇದು ನಮಗೆ ತುಂಬ ಸಹಕಾರ ಕೊಡ್ತದೆ ನೆನಪಿನ ಶಕ್ತಿಗೆ. ಆ ನೆನಪಿನ ಶಕ್ತಿ ಎಷ್ಟು ಅಂದರೆ, ಒಂದು ಲೈನ್ ಓದಿದ್ರೆ ಹಾಗೆ ನನಗೆ ಮೈಂಡಲ್ಲಿ ಟ್ರೇಸ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿ 12 ದಿನದಲ್ಲಿ 135 ಜನ ಎಕ್ಸಾಮ್ ಕಟ್ಟಿದ್ದಕ್ಕೆ ದೊಡ್ಡಬಳ್ಳಾಪುರದಲ್ಲಿ 5 ಜನ ಡಿಸ್ಟಿಂಕ್ಷನ್ ಬಂದಿದ್ದು. ಅದರೊಳಗೆ ಟಾಪರ್ ನಾನು. ನೀವು ನನಗೆ ಸನ್ಮಾನ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ಜೂನಿಯರ್ ಕಾಲೇಜ್. ಸಂತೋಷ ಆಯ್ತು. ವಿವಾಹದ ನಂತರ ನೀನು ಓದ್ಬೇಕು ಇನ್ನು ಮುಂದೆ ಅಂತ ನೀವು ಹೇಳ್ಕೊಂಡ್ರೋ ಅಥವಾ ನಿಮ್ಮ ಪತಿ ಹೇಳಿದ್ರೋ? ಒಂದು ಕೋಇನ್ಸಿಡೆಂಟ್ ಅಂತ ಹೇಳ್ಬೇಕು. ನನ್ನ ಮಗುಗೆ, ಸಣ್ಣ ಮಗು, ಅವನಿಗೆ ಏನೋ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ತು. ಆಗ ತಕ್ಷಣ ನಾನು ಅವ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಹಾಗೆ ನಾನು ಇಲ್ಲಿ ಉದ್ಯೋಗ ಏನಿಲ್ದೆ ನಾನು ಬೆಂಗಳೂರಿಗೆ ಮಗುನ ಕರ್ಕೊಂಡು ಹೋದೆ. ಕರ್ಕೊಂಡೋಗಿ ಅಲ್ಲಿ 2-3 ವರ್ಷ ನಿಲ್ಬೇಕಾಯ್ತು ನನಗೆ. ಹಾಗೆ ಅಲ್ಲಿ ಅವನನ್ನು ಇಟ್ಕೊಂಡು ನಿಲ್ಲುವಾಗ ನನಗೆ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ. ಆಗ ಅಮ್ಮ ಹೇಳಿದ್ರು, ನೀನು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮಾಡು, ಹೇಳ್ಕೊಡು, ಸಂಗೀತ ಅದು ಇದು ಎಲ್ಲ, ಸುಮ್ಮನೆ ಮರಿಬೇಡ ಯಾವುದನ್ನು ಅಂತ. ಹಾಗೆ ಅಮ್ಮನ ಮನೇಲೇ ಇದ್ದು ಭರತನಾಟ್ಯ ಕ್ಲಾಸ್, ಸಂಗೀತ ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಮಾಡಿದ್ಮೇಲೆ ಅದನ್ನ ಹೇಳ್ಕೊಡ್ತಾ ನನ್ನ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆದ್ರು. ಆಗ ದೊಡ್ಡಬಳ್ಳಾಪುರ ಬಿಟ್ಟೆ ಚಿಕ್ಕಬಳ್ಳಾಪುರಕ್ಕೂ ಹೋಗ್ತಾ ಇದ್ದೆ, ಬೆಂಗಳೂರಿಗೂ ಹೋಗ್ತಾ ಇದ್ದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು TCH ಕಾಲೇಜಲ್ಲಿ ಹೇಳ್ಕೊಡ್ತಾ ಇದ್ದೆ. ಆಗ ನನಗೆ 32 ವರ್ಷ. ಆಗ ಒಬ್ರು ಅಲ್ಲಿ ಚೌಡಪ್ಪ ಅಂತ ನಾನು ಜ್ಞಾಪಿಸ್ಕೋತೀನಿ.
ನೆನೆಸ್ಕೋತೀನಿ ಅವ್ರನ್ನ. ನನಗೆ ಅವ್ರು ತುಂಬ ದೊಡ್ಡ ಮಾರ್ಗದರ್ಶನ ಮಾಡಿದ್ದಾರೆ. ಆ ಸರ್ ಹೇಳಿದರು, ನೀನು ಯಾಕಮ್ಮ ದಿನ ಬರ್ತೀಯ ಇಲ್ಲಿ ಅಂತ. ಆಗ ನಾನು ಹೇಳಿದೆ, ಹಿಂಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀನಿ, ನಿಂಗೆ ಅಷ್ಟಿಷ್ಟನ ಡ್ಯಾನ್ಸ್ ಅಂದರು. ಹೌದು ಸರ್ ಅಂದೆ. ಹಾಗಾದರೆ ನೀನು TCH ಯಾಕೆ ಮಾಡಬಾರ್ದು, ಡ್ಯಾನ್ಸ್ ನಿಂಗೆ ನಿರಂತರವಾಗಿ ಹೇಳ್ಕೊಡ್ಬೋದಲ್ಲ ಮಕ್ಕಳಿಗೆ ಅಂತ ಹೇಳಿದರು. ನಂಗೆ ಯಾಕೋ ಏನೋ ಮನಸ್ಸಿನಲ್ಲಿ ಒಂದು ಮೋಟಿವೇಶನ್ ಆದಂಗೆ ಆಯಿತು. ತಕ್ಷಣ ಹೌದು ಸರ್, ಆದರೆ ನನಗೆ PUC ಆಗಿಲ್ಲಲ್ಲ ಸರ್, ಫಸ್ಟ್ ಇಯರ್ ಮಾತ್ರ. ಅದೇನು ಬೇಡ ಅಮ್ಮ, ನಿನಗೆ 32 ವರ್ಷ ಆಗಿದೆ, 18 ವರ್ಷದ ಮೇಲೆ ನಿನಗೆ ಎಕ್ಸಾಮ್ ಕೊಡ್ತಾರೆ, ನೀನು ತಗೊಳ್ಬೋದು ಓಪನ್ ಇದರಿಂದ, ತಗೊಂಡು ನೀನು ಮಾಡು ಅಂದರು. ಮತ್ತೆ ದೊಡ್ಡಬಳ್ಳಾಪುರ ಜೂನಿಯರ್ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಾನು PUCಯನ್ನು ಕಟ್ಟಿ, ಮತ್ತೆ PUCಯಲ್ಲಿ ಯಾವಾಗ ಇಷ್ಟು ಟಾಪರ್ ಆದ್ನೋ ನನಗೆ ಒಂಥರ ಪ್ರೋತ್ಸಾಹ ಬಂತು D.Ed ಮಾಡಲಿಕ್ಕೆ. ಮತ್ತೆ D.Edಗೆ ಅಪ್ಲಿಕೇಶನ್ ಹಾಕಿದೆ. ದೇವ್ರ ದಯದಿಂದ ಗೌರ್ಮೆಂಟ್ ಸೀಟ್ ಸಿಕ್ತು ನನಗೆ. ಅದನ್ನು ಪತಿಯವರ ಪ್ರತಿಕ್ರಿಯೆ ಹೇಗಿತ್ತು ನೀವು ಟಾಪರ್ ಅಂತ ಗೊತ್ತಾದಾಗ? ತುಂಬಾ ಸಹಕಾರ ಮಾಡಿದ್ರು, ನನ್ನ ತಂದೆನೂ ನನ್ನ ಹಸ್ಬೆಂಡನು, ನಮ್ಮ ಮನೆಯವರು ಅಷ್ಟೇ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು ನನ್ನ ರಿಸಲ್ಟ್ ನೋಡ್ಬಿಟ್ಟು. ಅವಾಗ ಅವ್ರು ಹೇಳಿದ್ರು, ನೀನು TCH ಮಾಡು. ಅವ್ರು ಹೇಳ್ದಂಗೆ ಸರ್ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ, ನೀನಿರು, ನೀನು ಓದು, ಆಮೇಲೆ ನೀನೊಂದು ಸೆಟ್ಲ್ ಆದ್ಮೇಲೆ ನೀನು ಇಲ್ಲಿಗೆ ಬಂದ್ರೆ ಸಾಕು ಅಂತೇಳಿ ಪ್ರೋತ್ಸಾಹ ಕೊಟ್ರು. ಅಪ್ಪನೂ ಅಷ್ಟೇ ತುಂಬಾ ಪ್ರೋತ್ಸಾಹ ಕೊಟ್ರು. ಅವರಿಬ್ರು ಪ್ರೋತ್ಸಾಹ ಕೊಟ್ಮೇಲೆ ನಾನು TCH ಮಾಡ್ಕೊಂಡು ಅದರೊಳಗೂ ಡಿಸ್ಟಿಂಕ್ಷನ್ ಬಂದೆ. TCH ಆಗಿ ಒಂದು 3 monthsನಲ್ಲೇ ನನ್ಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ನನ್ನ ಮನೆ ಜವಾಬ್ದಾರಿ ಇದ್ದ ಕಾರಣ ನಾನು ಮಗುವನ್ನು ಕರ್ಕೊಂಡು ನಾನು ಇಲ್ಲಿಗೆ ಬಂದು ನಮ್ಮ ಕೊಡಗು ಜಿಲ್ಲೆ ಇದೆ ಕನ್ನಡ ಪೆರಾಜೆ, ಅಲ್ಲಿ ಮೊದಲನೇ ಕೆಲಸ ಮಾಡಿದ್ದು ಪ್ರಾಥಮಿಕ ಶಾಲೆಯಲ್ಲಿ. ಅಂದ್ರೆ ಸುಲಭವಾಗಿ ಎಲ್ಲವೂ ಸಿಕ್ಕುವಾಗ ಅಮ್ಮನ ಆಶೀರ್ವಾದದ ಜೊತೆ ನಿಮ್ಮ ಆಸಕ್ತಿನೂ ಕೂಡ ಕೆಲಸ ಮಾಡಿತು ಅಂತ ಹೇಳ್ಬೋದು. ಒಂದು ಯಶಸ್ವಿ ಮಹಿಳೆಯಾಗಿ ನೀವು ಇಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ, ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಇನ್ನು ಮೇಡಮ್, ಈಗ ನಿಮ್ಗೆ ಪ್ರಶಸ್ತಿ ಬಂದಿದೆ ಅಂತ ನಮ್ಗೆ ಮಾಹಿತಿ ಬಂತು, ಅದ್ರ ಬಗ್ಗೆ ನೀವು ಹೇಳಿ ಅಭಿಪ್ರಾಯ. 10 ವರ್ಷ ಕೆಲಸ ಮಾಡಿದೆ ಪ್ರಾಥಮಿಕದಲ್ಲಿ. ಮತ್ತೆ ನನ್ಗಾಯ್ತು ಇನ್ನೂ ಏನಾದ್ರು ಓದಬೇಕು, ಮಾಡಬೇಕು, ಸಾಧಿಸ್ಬೇಕು ಅಂತ. ಮತ್ತೆ ನಾನು 2009ನಲ್ಲಿ ವಿತೌಟ್ ಸ್ಯಾಲ್ರಿ ಹಿಂದಿ B.Ed ಮಾಡಿದೆ. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಕ್ಕೆ ಹೋಗಿ 1 ವರ್ಷದೊಳಗೆ ನನಗೆ ಪ್ರೌಢಶಾಲಾ ಹಿಂದಿ ಶಿಕ್ಷಕಿಯಾಗಿ ಬಡ್ತಿ ಸಿಕ್ಬಿಟ್ಟು ನಾನು ವಿರಾಜಪೇಟೆ ಜೂನಿಯರ್ ಕಾಲೇಜಲ್ಲಿ ಕಾರ್ಯನಿರ್ವಹಿಸಿದೆ 1.25 ವರ್ಷ. ಆಮೇಲೆ ಅಲ್ಲಿಂದ ನಮ್ಮ ಊರಿಗೇನೆ ಪ್ಲೇಸ್ ಆಯ್ತು ನನಗೆ. ಅಲ್ಲೇ ಚಂಬು ಗೌರ್ಮೆಂಟ್ ಹೈಸ್ಕೂಲ್ನಲ್ಲೇನೆ 2012ಕ್ಕೆ ಬಂದು ಅಲ್ಲಿ ಸೇರಿದೆ ಮೇಡಮ್. ಯಾವಾಗ ನಾನು ಈ ಶಾಲಾ ಶಿಕ್ಷಣಕ್ಕೆ ಬಂದನೋ ಅಲ್ಲಿಂದ ನಂಗೆ ಈ ಮಕ್ಕಳನ್ನೆಲ್ಲ ನೋಡುವಾಗ ತುಂಬಾ ಸಂತೋಷ ಆಯ್ತು. ಹಾಗೆ ನಾನು ಈ ನೃತ್ಯ, ಹಾಡು, ನನ್ನ ಪಾಠ ಇರೋದು ಭಾಷಾ ಪಾಠ ಆದ ಕಾರಣ ನಂಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ನಾಟಕಗಳು ಬರ್ತಿತ್ತು, ಸಂಭಾಷಣೆಗಳು ಬರ್ತಾ ಇತ್ತು, ಏಕಪಾತ್ರಾಭಿನಯಗಳು ಬರ್ತಾ ಇತ್ತು. ಹಾಗೆ ನಾನು ಎಲ್ಲವನ್ನು ನನಗೆ ಹೇಗೆ ಪ್ರಾಥಮಿಕ ಶಾಲೆಯಲ್ಲಿ ನಿಮಗೆ ಆಗಲೇ ಹೇಳಿದೆ, ನಾನು ಶಾಂತಪ್ಪ ಅವ್ರ ಮಾಸ್ಟರ್ಗಳನ್ನೆಲ್ಲ ಅವ್ರು ಹೇಗೆ ಹೇಳ್ಕೊಡ್ತಾ ಇದ್ರು ಅದನ್ನೇ ನಾನು ಫಾಲೋ ಮಾಡಿದೆ. ನಾನು ಎಲ್ಲವನ್ನು ಇವತ್ತು ಕೂಡ ಯಾವ್ದು ಈಗ ಭೀಮ ಅವ್ರ ರಾಕ್ಷಸ್ ಇದೆ, ನಾನು ಅದನ್ನ ಪಾಠವನ್ನ ನಾಟಕ ಮಾಡೇ ಮಕ್ಕಳಿಗೆ ಅರ್ಥ ಮಾಡ್ಸೋದು. ಅದು ಏನೋ ಮಕ್ಕಳಿಗೆ ನನ್ನ ಭಾರಿ ಇಷ್ಟ. ನಾನಂದ್ರೆ ನಾನು ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದೀನಿ, ಅಷ್ಟೇ ಅವರಿಗೆ ಜೋರು ಇದ್ದೀನಿ, ಅದ್ರ ಜೊತೆಲಿ ಪ್ರೀತಿನೂ ಉಂಟು. ಹಾಗೆ ಅದ್ರೊಳಗೆ ಇದ್ದೆ ಮೇಡಮ್. ಮತ್ತೆ ಈ ನಮ್ಮ ಹಿಂದಿ ಭಾಷೆಯಲ್ಲಿ ನಾನು ಕಾಲಿಟ್ಟ ತಕ್ಷಣ ನಮ್ಮ ಕೊಡಗನ ಶಿಕ್ಷಕರ ಜ್ಞಾಪಿಸ್ಕೊಳ್ತೀನಿ. ಎಲ್ಲ ನನ್ನ ಅಕ್ಕ ಅಕ್ಕ ಅಂತಾನೆ ಕರೆಯೋದು. ನನ್ನ ಆಕ್ಟಿವಿಟೀಸ್ ನೋಡೇನೋ ಗೊತ್ತಿಲ್ಲ, ನನ್ನ ತರಬೇತಿಗಳಲ್ಲಿ ಹೋದ್ರು ಕೂಡ ನಾನು ಹಾಡುಗಳು ಹೇಳೋದು, ಡ್ಯಾನ್ಸ್ಗಳು ಮಾಡೋದು, ನಾನು ಸಂಕೋಚ ಇಲ್ಲ. ನನಗೆ ಅದ್ ನನ್ನಮ್ಮ ಸಣ್ಣದ್ರಿಂದನೇ ಕಲ್ಸಿಬಿಟ್ಟಿದ್ದಾರೆ. ಬೋಲ್ಡ್ ಆಗಿರ್ತೇನೆ. ಹಾಗೆ ಅದೆಲ್ಲ ಮಾಡಿ ಎಲ್ರಿಗೂ ಭಾರಿ ಖುಷಿ ನನ್ನ ಹತ್ರ. ಹಾಗೆ ಈ ಒಂದು ಹಿಂದಿ ರತ್ನ ಪ್ರಶಸ್ತಿಯನ್ನ ಕೊಡೋದು ಅಂತೇಳಿ 2020ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಆಗ ಕೊಡಗು ಜಿಲ್ಲೆಗೆ ಕಳಿಸಿದ್ರು, ಇಲ್ಲಿಂದ ಒಂದು ಶಿಕ್ಷಕ ಇದನ್ನ ಆಯ್ಕೆ ಮಾಡ್ಕೊಳ್ತೀವಿ, ಕಳಿಸಿ ಕೊಡ್ಬೇಕು ಅಂತ. ಇದು ಎಲ್ಲರೂ ಅವರೇ ಅವಿರೋಧವಾಗಿ ಆಯ್ಕೆ ಮಾಡಿ ನನ್ನ ಹೆಸರನ್ನ ಕಳಿಸಿಕೊಟ್ಟಿದ್ದಾರೆ. ಪ್ರಾಥಮಿಕದಿಂದ ಪ್ರೌಢಕ್ಕೆ ಬಂದಿರೋದು ನಾನು. ಡೈರೆಕ್ಟ್ ಆಗಿ ಹೈಸ್ಕೂಲಿಗೆ ಅಪಾಯಿಂಟ್ಮೆಂಟ್ ಆದ ಎಷ್ಟೋ ಶಿಕ್ಷಕರಿದ್ದಾರೆ, ಎಷ್ಟೋ ನನ್ಕಿನ್ನ ಸೀನಿಯರ್ಸ್ ಇದ್ದಾರೆ, ಎಷ್ಟೋ ಟ್ಯಾಲೆಂಟೆಡ್ ಇದ್ದಾರೆ. ಆದ್ರೆ ಅವರೆಲ್ಲ ಎಷ್ಟು ಪ್ರೀತಿಯಲ್ಲಿ ನನ್ನ ಹೆಸರನ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ನಾನು ಅದನ್ನ ಯಾವತ್ತೂ ಮರೆಯಲ್ಲ. ಅವರಿಗೆ ಯಾವಾಗ್ಲೂ ನಾನು ಚಿರಋಣಿಯಾಗಿರ್ತೇನೆ. ಹಾಗೆ ಅವ್ರು ಆರಿಸಿ ಕಳಿಸಿ ನನಗೆ ಫೋನ್ ಮಾಡಿದ್ರು, ಇಲ್ಲಿ ಮೇಬೂಬ್ ಸರ್ ಅಂತ ಫೋನ್ ಮಾಡಿದ್ರು. ಮೇಡಮ್ ನಿಮ್ದೆಲ್ಲ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಯಾಕೆ ಸರ್ ಅಂದೆ. ಪ್ರಶಸ್ತಿಗೆ ಅಂದ್ರು. ನೀವೇನು ಹೇಳ್ತೀರ, ನಂಬ್ತೀರ ಬಿಡ್ತೀರ ಮೇಡಮ್, ನಾವು ಪ್ರಶಸ್ತಿಯನ್ನೆಲ್ಲ ಅಪೇಕ್ಷೆ ಪಟ್ಟವಳಲ್ಲ. ನನ್ನ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲ. ಆಗ ನಾನೆಲ್ಲ ಕೂತು ರೆಕಾರ್ಡ್ಸ್ ಮಾಡಿಸಿ ಫುಲ್ ಎಲ್ಲ ನನಗೆ ಒಂದಿನ ಟೈಮ್ ಕೊಟ್ಟಿದ್ರು. ಅಷ್ಟರೊಳಗೆಲ್ಲ ನಾನು ಏನೇನು ಮಾಡಿದ್ದೀನೋ, ನಾನು ಸ್ಪೋರ್ಟ್ಸಲ್ಲಿದ್ದೆ, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿದ್ದೆ, ಆಮೇಲೆ ಹಾಡುಗಳಲ್ಲಿದ್ದೆ, ಸಂಗೀತದಲ್ಲಿದ್ದೆ, ಟೀಚರ್ಸ್ದೆಲ್ಲ ನಮ್ದು ಕಾಂಪಿಟೇಷನ್ಲೆಲ್ಲ ಫಸ್ಟ್ ಬರ್ತಿತ್ತು. ಅದೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ನಂಗೆ ಅದಕ್ಕಿಂತ ಹೆಚ್ಚಾಗಿ ನಾನು ಹೈಸ್ಕೂಲ್ ಶಿಕ್ಷಕಿಯಾಗಿ ಪಾದಾರ್ಪಣೆ ಮಾಡಿದ್ಮೇಲೆ ಹಿಂದಿಯಲ್ಲಿ ಇವತ್ತಿನವರೆಗೂ ನಂಗೆ 100% ರಿಸಲ್ಟ್ ನನ್ನ ಮಕ್ಕಳದ್ದು. ಅದು ನನಗೆ ತುಂಬಾ ದೊಡ್ಡ ಒಂದು ನನಗೆ ಪ್ರಶಸ್ತಿಯನ್ನು ತಂದು ಕೊಡ್ತು. ಅದನ್ನೆಲ್ಲ ನಾನು ಹಾಕಿ ಕಳಿಸಿಕೊಟ್ಟೆ ಮೇಡಮ್. ಮಾರನೇ ದಿನ ಹಿಂದಿ ದಿವಸ ಬರುತ್ತೆ, ಸೆಪ್ಟೆಂಬರ್ 14, ಅವತ್ತು ನನ್ನ ಹೆಸರನ್ನು ಅನೌನ್ಸ್ ಮಾಡಿದ್ರು. 2020
90ನಲ್ಲಿ ನಿಮ್ಗೆ ಹಿಂದಿ ರತ್ನ ಪ್ರಶಸ್ತಿ ಬಂದಿದೆ ಅಂತ. ನಂಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ, ನಾನು ಅದು ಏಕದಮ್ ನಂಗೆ ಸ್ಟಾರ್ಟಿಂಗೇ ರಾಜ್ಯ ಪ್ರಶಸ್ತಿ. ನಾನು ಎಣಿಸ್ಲೇ ಇಲ್ಲ. ನಾನಂದ್ರೆ ನಾನು ಶಿಕ್ಷಕಿಯಾಗಿ ಬರ್ತೀನಿ ಅನ್ನೋದೇ ಕನಸು. ಅದ್ರೊಳಗೆ ಈ ತರ ನನ್ನ ಕಲೆಯನ್ನ ಗುರುತಿಸಿದ್ದಾರೆ ಅಂದ್ರೆ ನನ್ಗಿನ್ನೂ ತುಂಬಾ ದೊಡ್ಡ ಒಂದು ಸಂತೋಷ ಆಯ್ತು. ಇದ್ರದ್ದೆಲ್ಲ ಕ್ರೆಡಿಟ್ ನನ್ನ ಎಲ್ಲ ಹಿಂದಿ ಶಿಕ್ಷಕರಿಗೆ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಹಾಗೆ ನನ್ನ ತಂದೆ ತಾಯಿ, ನನ್ನ ಹಸ್ಬೆಂಡ್, ಅವ್ರೆಲ್ರಿಗೂ ನಾನು ಇದನ್ನ ಸಮರ್ಪಣೆ ಮಾಡ್ತೀನಿ. ಹಾಗೆ ಹಿಂದಿ ಶಿಕ್ಷಕಿ ಪ್ರಶಸ್ತಿ ಬಂತು. ಆಮೇಲೆ ನಾನು ಹಾಕೊಳ್ತಾ ಇರ್ಲಿಲ್ಲ ಯಾವುದಕ್ಕೂ ಅಪ್ಲಿಕೇಶನ್. ಇಲ್ದೇ ನನ್ಗೆ ಜಿಲ್ಲಾ ಪ್ರಶಸ್ತಿ ಇನ್ನು ಮೊದಲೇ ಬರ್ತಾ ಇತ್ತು. ಕಳೆದ ವರ್ಷ 22-23ನೇ ಸಾಲಿನಲ್ಲಿ ಅವರೇ ಅವಿರೋಧವಾಗಿ ಆಯ್ಕೆ ಮಾಡಿ, ನಮ್ಮ ಮೆಹಬೂಬ್ ಸರ್ ನೆನ್ಸ್ಕೊಂತೀನಿ, ನೀವು ಹಾಕ್ಲೇಬೇಕು ಮೇಡಮ್ ಅಂತ ಹೇಳಿ ಪಾಪ ಅವರೇ ಎಲ್ಲ ನನ್ನ ರೆಕಾರ್ಡ್ ಎಲ್ಲ ಸೆಟ್ ಮಾಡಿ ಕೊಟ್ಟು ನನ್ನ ಈ ಒಂದು ಪ್ರಶಸ್ತಿಗೆ ಹಾಕಿದ್ರು ಮೇಡಮ್. ಅದರೊಳಗೆ ನಂದು ಅವಿರೋಧವಾಗೇನೆ ಆಯ್ಕೆ ಆಯ್ತು ನನ್ನ ಹೆಸರು. ಕೊಡಗು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಅದು ಕೂಡ ನಾನು ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಹೌದು ಮೇಡಮ್. ನಿಮಗೆ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು ಕೂಡ. ಥ್ಯಾಂಕ್ ಯು. ಇನ್ನು ಮೇಡಮ್, ಒಂದು ಗಂಭೀರವಾದಂತಹ ಪ್ರಶ್ನೆ ಅಂತ ಅಂದ್ರೆ, ನೀವು ವಿವಾಹಿತ ಮಹಿಳೆ, ನೀವು ಮಗುವಿನ ಕಾರಣಕ್ಕೆ ಬೆಂಗಳೂರಿಗೆ ಹೋದ್ರಿ ಚಿಕಿತ್ಸೆಗೆ ಅಂತ. ನಿಮ್ಗೆ ಆ ಕ್ಷಣದಲ್ಲಿ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತು. ಹೌದು. ಅದರ ನಡುವೆ ನಿಮ್ಮ ಓದಿನ ಕಡೆ ಯಾಕೆ ನಿಮ್ಗೆ ಆಸಕ್ತಿ ಹೋಯ್ತು? ಏನಾದ್ರೂ ಒಂದು ಸಣ್ಣ ಸಂಗತಿ ಇರಬಹುದಾ ನಿಮ್ಮಲ್ಲಿ ಹುಟ್ಟಿದಂಥದ್ದು? ಹೌದು. ನಾನು ಹೀಗೆ ಆರೋಗ್ಯದ ಬಗ್ಗೆನೇ ಹೋಗಿ, ಅವನಿಗೆ ಕಫ ತುಂಬಾ, ಹಾಗೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾ ಇದ್ವಿ. ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸುಧಾರಣೆ ಆಗ್ತಾ ಬಂತ ಅವನ ಆರೋಗ್ಯದಲ್ಲಿ. ಈಗ ಮಗುವಿಗೆ ಹುಷಾರಿಲ್ಲ ಅಂದ್ರೆ ಅಮ್ಮಂದಿರು ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ. ನೀವು ಹೇಗೆ ಧೈರ್ಯ ತಗೊಂಡ್ರಿ? ನನ್ನ ತಾಯಿನೇ ನನಗಿನ್ನ ಹೆಚ್ಚಾಗಿ ಅವರೇ ಆ ಮಗುವನ್ನ ನೋಡ್ಕೊಂಡು ಸಾಕಿದ್ದು. ಆಸ್ಪತ್ರೆಗಳ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ನನ್ನ ಜೊತೆಗೆ ಹೋಗ್ತಾ ಇದ್ದೆ. ಆಗ ನನ್ನ ಅಮ್ಮನೇ ಹೇಳಿದ್ರು, ನೀನು ಹಾಗೆ ಕೂತ್ಕೋಬೇಡ, ಏನಾದ್ರೂ ಮಾಡು, ಆಗುತ್ತೆ, ನೀನು ಹೋಗು ಅಂತೇಳಿ ಹೇಳಿದ್ರು. ಆಗ ನಂಗೆ ತಕ್ಷಣ ನೆನಪಾಗಿದ್ದು ಸಂಗೀತ ಮತ್ತೆ ನೃತ್ಯ. ಹಾಗೆ ನಾನು ಅದಕ್ಕೆ ಹೋಗಿ, ನನಗೆ ಹೇಳಿದೆ ಅಲ್ವಾ ನಿಮ್ಗೆ, ಚೌಡಪ್ಪ ಸರ್ ಹೇಳಿದ್ರು ಈಗ ನೀನ್ ಮಾಡ್ಬೇಕಮ್ಮ, ಓದ್ಬೇಕಮ್ಮ. ಅದು ನಂಗೆ ಮೈನ್ ಮೋಟಿವೇಶನ್ ಆಗಿದ್ರೆ ಒಂದು ಪಾಯಿಂಟ್ ನಿಮಗೆ ಮನಸ್ಸಿನಲ್ಲಿ ಕೂತು ಬಿಡ್ತು. ನಾನು ಯಾರು ಒಬ್ರು ಒಂದ್ ಏನಾರು ಹೇಳಿದ್ರೆ ಅದು ನೋಡಿ ಮನುಷ್ಯನನ್ನೇ ಎಷ್ಟು ಪರಿವರ್ತನೆ ಮಾಡುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯ ನಮಗೆ ಹೇಳಿದಂತದ್ದನ್ನ ನಾವು ತಾಳ್ಮೆಯಿಂದ ಕೇಳಬೇಕು. ಇದರಿಂದ ಕೇಳಬೇಕು, ಆದಷ್ಟು ಏನ್ ಹೇಳ್ತಾರೋ ಅದನ್ನ ಪಾಲಿಸ್ಬೇಕು. ಅವ್ರು ಜಸ್ಟ್ ಒಂದ್ ನಿಮಿಷ ಹೇಳಿದ್ದಷ್ಟೇ. ಯಾಕೆಂದ್ರೆ ನೀವು ಫಸ್ಟ್ PUC ಅಷ್ಟೇ ಓದಿದ್ದು. ಹೌದು ಮೇಡಮ್. ಹೇಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದು ಒಂದು ವಿಶೇಷವಾದಂತಹ ಸಂಗತಿ ಅಂತ ಹೇಳ್ಬೋದು. ಹೌದು. ನಾನೊಂದು ಈ PPT ಟ್ರೈನಿಂಗು ಮಾಡಿದ್ದೇನೆ, ಚೈಲ್ಡ್ ಸೈಕಾಲಜಿ ಮತ್ತೆ ಈ ಡ್ಯಾನ್ಸು, ಹಾಡು, ಮಕ್ಕಳಿಗೆ ಏನ್ ಬೇಕು ಅದೆಲ್ಲ ತುಂಬಾ ಚೆನ್ನಾಗಿ ನಾನು ಅದ್ರೊಳಗೆ ಕಲ್ತ್ಕೊಂಡಿದ್ದೇನೆ. ಮತ್ತೆ TCH ಅಲ್ಲಿ ಕೂಡ ಸ್ವಲ್ಪ ಇದೆ. ಮತ್ತೆ ನನಗೆ ಬೈ ಬರ್ತ್ ಬಂದಿರೋದು ಇದೆ ಕಲೆ. ನನಗೆ ಮಕ್ಕಳನ್ನ ಖುಷಿಯಲ್ಲಿ ಕರ್ಕೊಂಡೋಗೋದಂದ್ರೆ ತುಂಬಾ ಸಂತೋಷ. ನೋಡಿ, ಡ್ಯಾನ್ಸ್ ಎಲ್ಲ ಮಾಡಿಸಿ ನಾನು ಸುಮಾರು 8 ಸಾರಿ ನಾನು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೆ ಕರ್ಕೊಂಡೋಗಿದ್ದೇನೆ ಮಕ್ಕಳನ್ನ. ಕೊಡಗು ಜಿಲ್ಲೆಯಿಂದ ನೋಡಲ್ ಆಫೀಸರ್ ಆಗಿ ಕೂಡ ಹೋಗಿದ್ದೇನೆ. ಈಗ ಮೇಡಮ್, ಕುಟುಂಬವನ್ನು ನಿರ್ವಹಿಸಬೇಕು ಗೃಹಿಣಿಯಾಗಿ, ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಪಾಠ ಪ್ರವಚನಗಳನ್ನ ಮಾಡಬೇಕು, ಮತ್ತೆ ನಿಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮನಸ್ಸನ್ನ ಕೊಡಬೇಕು. ಹೇಗೆ ನೀವು ಸಮಯವನ್ನ ಹೊಂದಿಸ್ಕೊಳ್ತಿದ್ರಿ? ಅದಕ್ಕೆ ಶಕ್ತಿ ಕೂಡ ಬೇಕು. ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ? ಅದು ನಾವೇನ್ ಮಾಡ್ಬೇಕಂದ್ರೆ, ಮನೆಯಲ್ಲಿ ಇರುವಾಗ ಮನೆಯದೇ ಯೋಚನೆ ಇರ್ಬೇಕು ನಮ್ಗೆ. ಸ್ಕೂಲಲ್ಲಿ ಕಾಂಪೌಂಡ್ ಒಳಗಡೆ ಹೋದ್ವಿ ಅಂದ ತಕ್ಷಣ ಅದು ಬೇರೆ ಮನೆ, ನಮ್ಮ ಮನೆ. ಅಲ್ಲಿ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ, ಎಲ್ಲಾ ಟೀಚರ್ಸ್ಗಳು ನಮ್ಮ ಸಹೋದ್ಯೋಗಿ ಬಂಧುಗಳೆಲ್ಲ ನಾವು ಸಂತೋಷವಾಗಿ ಮಾತಾಡ್ಕೊಂಡಿರ್ತೇವೆ. ಅಲ್ಲಿವರೆಗೂ ಸಂತೋಷವಾಗಿರ್ಬೇಕು, ಶಾಲೆ ಅವಧಿ ಮುಗಿಯೋವರೆಗೂ. ಮತ್ತೆ ನಾವು ಮನೆಗೆ ಬಂದ್ಮೇಲೆ ನಮ್ಮ ಮನೆಯದ ಬಗ್ಗೆ ಯೋಚನೆ ಮಾಡಬೇಕು. ಆದ್ರೆ ನನಗೊಂದು ಒಳ್ಳೆಯ ಅವಕಾಶ ಅಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲರೂ ನನಗೆ, ನನ್ನ ಅತ್ತೆ ಇರ್ಬೋದು, ಮಾವ ಇರ್ಬೋದು, ಗಂಡ ಇರ್ಬೋದು, ನನ್ನ ಎಲ್ಲರೂ ತುಂಬ ಒಳ್ಳೆ ಸಹಕಾರ ಕೊಡ್ತಾ ಇದ್ರು. ನಾನು ಒಂದು ಶಾಲೆಯಿಂದ ಬರುವಾಗ ನನಗೆಲ್ಲ ಊಟ ತಿಂಡಿಗೆಲ್ಲ ರೆಡಿ ಮಾಡೋದು, ನನಗೆ ಅದ್ರದ್ದೆಲ್ಲ ಜಾಸ್ತಿ ರಿಸ್ಕೇ ಕೊಡ್ತಾ ಇರಲಿಲ್ಲ. ಈಗ ನಾಳೆ ಏನಾದ್ರು ಇದೆ ಅಂದರೆ ಮಕ್ಕಳಿಗೆ ಅದಕ್ಕೆ ಟೀಚಿಂಗ್ ಮೆಟೀರಿಯಲ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು, ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಸ್ಕೂಲಲ್ಲಿ ಹೋದ್ರೂ ಕೂಡ ಯಾವ ಪಾಠಗಳಿದೆ ಏನಿದೆ ನೋಡಿಕೊಂಡು, ಈಗ ಪ್ರಾಥಮಿಕದಲ್ಲಿ ನೋಡಿ ಎಲ್ಲಾ ಪಾಠಗಳನ್ನು ಮಾಡ್ಬೇಕು ನಾವು. ಇಲ್ಲಿ ಹೈಸ್ಕೂಲಿಗೆ ಬಂದ್ಮೇಲೆ ನನ್ಗೆ ಹಿಂದಿ ಮಾತ್ರ, ಬೇರೆ ಏನಷ್ಟು ಇದಿಲ್ಲ. ಹಿಂದಿ ಒಂದೇ ನೋಡಿದ್ರೆ ಸಾಕು. ಪ್ರಾಥಮಿಕದಲ್ಲಿ ಹಂಗಲ್ಲ, ಈ ಪೀರಿಯಡ್ ಅಲ್ಲಿ ಗಣಿತ ಮಾಡಿದ್ರೆ ಮುಂದಿನ ಪೀರಿಯಡ್ ಅಲ್ಲಿ ಕನ್ನಡ ಮಾಡ್ಬೇಕು, ಮತ್ತೆ ಪರಿಸರ ಅಧ್ಯಯನ ಮಾಡ್ಬೇಕು. ಅಲ್ಲಿ ನಂಗೆ ತುಂಬಾ ಜವಾಬ್ದಾರಿ ಇರ್ತಾ ಇತ್ತು. ಯಾಕಂದ್ರೆ ಹೌದು, ಮತ್ತೆ ಆ ಮಕ್ಕಳಿಗೆ ಇವರಷ್ಟು ಸುಲಭ ಇಲ್ಲ ಪಾಠ ಮಾಡ್ಲಿಕ್ಕೆ, ಹೈಸ್ಕೂಲ್ ಮಕ್ಕಳಷ್ಟು ಅವರಿಗೆ ಕಷ್ಟ ಪಾಠ ಮಾಡ್ಲಿಕ್ಕೆ. ಎಲ್ಲ ಅವ್ರಿಗೆ ಮೆಟೀರಿಯಲ್ಸ್ ಇರ್ಲೇಬೇಕು, ಏನಾರು ಒಂದು ವಸ್ತುಗಳು ಇದ್ರೇನೆ ಮಕ್ಕಳಿಗೆ ಅರ್ಥ ಆಗೋದು. ಹಾಗೆ ಆ ಟೀಚಿಂಗ್ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡೇ ಹೋಗ್ಬೇಕು ಕ್ಲಾಸ್ ರೂಮ್ಗೆ.
ಮತ್ತೆ ಅವ್ರನ್ನ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು. ಅದನ್ನ ಮಧ್ಯ ಮಧ್ಯ ಅವರಿಗೆ ಜೋಕ್ಸ್ಗಳು ಮಾಡ್ತಾ ಇರಬೇಕು, ಡ್ಯಾನ್ಸ್ಗಳು ಮಾಡಿಸ್ತಾ ಇರಬೇಕು, ಹಾಡುಗಳು ಹೇಳಿಸ್ತಾ ಅಂದ್ರೆ ಇರಬೇಕು. ಮಕ್ಕಳ ಮನಸ್ಸು ಬೇರೆ ಕಡೆ ಗಮನ ಹೋಗದೆ ಇರ್ಲಿ ಅಂತ ನೀವು ಆ ಒಂದು ಶೈಲಿಯನ್ನ ನೀವು ಪಾಲಿಸ್ಬೇಕು. ಯಾಕಂದ್ರೆ ಆ ಮಕ್ಕಳಿಗೆ ಅಷ್ಟೇ ಶಿಕ್ಷಕರಿಗೆ ಅಂದ್ರೆ ಸಮಾಜದ ಶಿಲ್ಪಿನೇ ಶಿಕ್ಷಕ ಅಲ್ವಾ, ಅಂತಹ ಕ್ಷೇತ್ರದಲ್ಲಿ ನೀವು ಕೆಲಸ ಆಧಾರ ಸ್ತಂಭ. ಈಗ ನೀವು ಪೂರ್ಣ ಪ್ರಮಾಣದ ಆಸಕ್ತಿಯನ್ನ ಅಲ್ಲಿಗೆ ನೀವು ಹಾಕಿ ಮಕ್ಕಳನ್ನ ಒಂದು ವಿದ್ಯಾವಂತರನ್ನಾಗಿ ಮಾಡೋದು ಒಂದು ಸವಾಲಿನ ಕೆಲಸ ಅಂತ. ಸವಾಲೆ ಮೇಡಮ್, ಸವಾಲೆ. ನೀವು ಮಕ್ಕಳಿಗಾಗಿ ನಿಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದೀರಿ ಅಂತ ಹೇಳ್ಬೋದು. ನಿಮ್ಮ ಮುಖ ಭಾವನೆಯಲ್ಲಾಗ್ಬೋದು, ನಿಮ್ಮ ಮಾತುಗಳಲ್ಲಾಗ್ಬೋದು, ನಮಗೆ ಅದು ಅರ್ಥ ಆಗ್ತಾ ಇದೆ. ಇನ್ನು ಮೇಡಮ್, ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಾಗಬಹುದು ಅಥವಾ ನಿಮ್ಮ ವೈಯಕ್ತಿಕ ಬದುಕಿನಲ್ಲಾಗಬಹುದು, ಸದಾ ಕಾಡುವಂತಹ ಘಟನೆ ಯಾವುದಾದ್ರೂ ಇದೆಯಾ ನಿಮಗೆ? ನನಗೆ ಯಾವುದೇ ಒಂದು ತೊಡಕು ನನ್ನ ವೃತ್ತಿ ಜೀವನದಲ್ಲಾಗ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಾಗ್ಲಿ ನನಗೆ ಯಾವುದೇ ಒಂದು ದೊಡ್ಡ ಸಮಸ್ಯೆ ಅನ್ನೋದು ಬರಲಿಲ್ಲ. ಆದ್ರೆ ನಾನು ಈಗ ಹೇಳಿದ್ದೆಲ್ಲ ಸವಾಲುಗಳೇ ನನಗೆ ನನ್ನ ಜೀವನದಲ್ಲಿ ಪರಿಹಾರ ಮಾಡೋರು. ಹೌದು, ನಾನು PUC ಇಂದ ಹಿಡಿದು TCH ಮಾಡಿದ್ದು, D.Ed ಮಾಡಿದ್ದು, B.Ed ಮಾಡಿದ್ದು, ಮತ್ತೆ ನೋಡಿ ಡಿಗ್ರಿ ಕೂಡ ಮಾಡಿದ್ದೇನೆ. KSY ನಲ್ಲಿ ಡಿಗ್ರಿ ಮಾಡಿ MA ಮಾಡಿದೆ. ನಾನು 54ನೇ ವರ್ಷದಲ್ಲಿ ನನ್ನ ಓದನ್ನ ನಿಲ್ಸಿರೋದು. 32 ವರ್ಷದಲ್ಲಿ ಪ್ರಾರಂಭ ಮಾಡಿದೆ. ಈಗ MA ನೀವು ಕಂಪ್ಲೀಟ್ ಮಾಡಿ MAನೂ ಆಗಿದೆ. ನಾನು ಯಾವ ವಿಷಯ? ಹಿಂದಿಯಲ್ಲೇ MA ಮಾಡಿದ್ದೇನೆ. ಹಿಂದಿಯಲ್ಲೇ ಡಿಗ್ರಿನೂ ಹಿಂದಿ ಭಾಷೆಯನ್ನು ತಗೊಂಡೆ, ಮತ್ತೆ ಪೊಲಿಟಿಕಲ್ ಸೈನ್ಸ್ ಎಜುಕೇಶನ್ ತಗೊಂಡ್ಬಿಟ್ಟು ಡಿಗ್ರಿ ಮಾಡಿದ್ದೇನೆ. ನೋಡಿ, ಇದೆಲ್ಲ ವಯಸ್ಸು ಅಡ್ಡಿ ಬರಲ್ಲ? ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಬಂದಿಲ್ಲ. ಈ ಓದೋದಕ್ಕೆ ನನ್ನ ಅಮ್ಮನೇ ಸ್ಫೂರ್ತಿ. ಎಕ್ಸಾಮ್ ಬರುವಾಗ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಮನೆಯಲ್ಲೂ ಕೂಡ ಸಹಕಾರ ಇರಬೇಕು. ತುಂಬಾ ಸಹಕಾರ. ಎಲ್ಲ ಮಹಿಳೆಯರಿಗೂ ಸಾಧ್ಯ ಆಗೋದಿಲ್ಲ. ಹೌದು. ಮತ್ತೆ ನಮ್ಗೊಂದು ಒಳಗಡೆ ಇಚ್ಛೆ ಇರಬೇಕು, ಗುರಿ ಇರ್ಬೇಕು, ನಾನೇನಾರು ಸಾಧನೆ ಮಾಡ್ಬೇಕು ಅಂತ. ಹಂಗೆ ನನ್ನ ಜೀವನನೇ ಸಾಧನೆ ಅಂತ ಹೇಳ್ಕೊತೀನಿ. ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಾನು ಒಬ್ಳು ಸಾಧಾರಣ ಗೃಹಿಣಿ ಆದವಳು. ಓದೋದ್ನೆಲ್ಲ ಮರ್ತು ಬಿಟ್ಟೆ. ನಾನು ಅವತ್ತೆ ವ್ಯಾಪಾರ ಮಾಡ್ತಾ ಇದ್ದೆ, ಅಂಗಡಿಲಿ ಬಟ್ಟೆ ಹೊಲಿತಾ ಇದ್ದೆ, ಟೈಲರಿಂಗ್ ಡಿಪ್ಲೊಮಾ ಆಗಿದೆ ನಂಗೆ, ಡ್ರಾಯಿಂಗ್ ಆಗಿದೆ. ಹಂಗೆ ನಾನು ಅದ್ರೊಳಗೆ ಮುಳುಗಿ ಹೋಗಿದ್ದೆ ಸಂಸಾರದ ಜವಾಬ್ದಾರಿಯಲ್ಲಿ. ಹೀಗೆ ಒಂದು ಅನಿರೀಕ್ಷಿತವಾಗಿ ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ. ಅದು ಈ ತರ ಬಂದು ಇವತ್ತು MA ವರೆಗೂ ಓದಿ ನಾನೊಂದು ಉತ್ತಮ ಶಿಕ್ಷಕಿ. ಅದು ನನಗೆ ಈ ಅವಾರ್ಡ್ಗಳು ಬಂದಿರೋದು ನನ್ನನ್ನು ಗುರುತಿಸಿದೆ ಅನ್ಕೋತೀನಿ. ನನ್ನ ಸಮಾಜ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನಲ್ಲಿರೋ ಅಂತ ಒಂದು ಏನ್ ಟ್ಯಾಲೆಂಟ್ ಇದೆ ಅದನ್ನ ಗುರುತಿಸಿ ನನಗೆ ಮಕ್ಕಳ ಜೊತೆಗೆ ನಾನು ಹೇಗೆ ಒಡನಾಡ್ತಿದ್ದೆ, ಮಕ್ಕಳ ಜೊತೆ ಹೇಗೆ ನಾನು ನೃತ್ಯ ಇರ್ಲಿ, ಸಂಗೀತ ಇರ್ಲಿ, ಎಲ್ಲದ್ರೊಳಗೂ ಭಾಗವಹಿಸ್ತಾ. ಬರೇ ಪಾಠ ಮಾಡಿ ನಾನು ಇದ್ರೆ ಮೋಸ್ಟ್ಲಿ ನನ್ಗೆ ಈ ತರ ಒಂದು ಆಪರ್ಚುನಿಟೀಸ್ ಬರ್ತಾ ಇರ್ಲಿಲ್ಲ ಅನ್ಕೋತೀನಿ. ನೃತ್ಯ ಮಾಡ್ತೀರಿ, ಹಾಡನ್ನು ಕೂಡ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮ ಶ್ರೋತೃಗಳಿಗೋಸ್ಕರ ಒಂದು ಹಾಡನ್ನ ಹೇಳಬಹುದಾ? ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ಕಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ನಿಮ್ಮೊಳಗಿಗ ನ್ಯಾರಮ್ಮ. ತುಂಬಾ ಚಂದದ ಧ್ವನಿಯಲ್ಲಿ ಒಂದು ಹಾಡನ್ನ ನೀವು ಹೇಳಿದ್ರಿ. ಈಗ ಮೇಡಮ್, ಎಷ್ಟೋ ಶಿಕ್ಷಕರಿದ್ದಾರೆ, ಸಹ ಶಿಕ್ಷಕರು. ಹೌದು. ಅವ್ರು ಎಲ್ಲರನ್ನೂ ಗುರುತಿಸುವಂಥ ಕೆಲಸ ಮಾಡಬೇಕು ಅಂತ ಅಂದರೆ ಅವರಿಗೆ ನಿಮ್ಮ ಕಿವಿ ಮಾತು ಏನು? ನಾವು ಶಿಕ್ಷಕರಾಗಿ ಬಂದಿದ್ದೇವೆ, ಮೊದಲು ನಾವು ಈ ವೃತ್ತಿಗೆ ಗೌರವವನ್ನು ಕೊಡಬೇಕು. ಯಾಕಂದರೆ ಇವತ್ತು ನಮ್ಮ ಮಕ್ಕಳು ತುಂಬ ನಮ್ಮನ್ನು ಅನುಕರಣೆ ಮಾಡ್ತಾರೆ. ಈ ಮನೆಯಲ್ಲಿರುವಾಗ ತಾಯಿಯನ್ನು ಅನುಸರಿಸ್ತಾರೆ, ಶಾಲೆಗೆ ಬಂದ ಮೇಲೆ ಶಿಕ್ಷಕರೇ ಅವರಿಗೆ ಮಾದರಿ. ನೀವು ಮನೆಯಲ್ಲಿ ಏನಾರು ಹೇಳಿದರೆ ಇಲ್ಲ ಟೀಚರ್ ಹೀಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ, ನಿಮ್ಗೆ ಒಪ್ಪದೇ ಇಲ್ಲ, ತಪ್ಪಾದ್ರೂ ಒಪ್ಪಲ್ಲ ಅದನ್ನ. ಮತ್ತೆ ನಾವ್ ಏನೇ ಒಂದು ಬದಲಾವಣೆ ಆದ್ರೂ ಮಕ್ಕಳಿಗೆ ಗೊತ್ತಾಗೋಗುತ್ತೆ. ಆದ ಕಾರಣ ನಮ್ಮ ಚಾರಿತ್ರನೂ ಶುದ್ಧ ಇರಬೇಕು, ಆದಷ್ಟು ಸತ್ಯದಲ್ಲೇ ನಡಿಬೇಕು. ಮತ್ತೆ ಮಕ್ಕಳಿಗೆ ಹೇಳೋದು ಮಾತ್ರ ಅಲ್ಲ, ಅದನ್ನ ನಾವು ಪಾಲಿಸ್ಬೇಕು. ಅದನ್ನೆಲ್ಲ ನಾವು ತುಂಬಾ ಅರಿತು ನಡಿಬೇಕು, ಜಾಗೃತಿಯಲ್ಲ. ಅದು ಇತ್ತೀಚಿನ ಮಕ್ಕಳನ್ನ ಅಂದ್ರೆ ತುಂಬಾನೇ ಮುಂದುವರೆದಿದ್ದಾರೆ ಮೇಡಮ್, ನಮ್ಮ ಕಾಲದಂಗಿಲ್ಲ. ಮತ್ತೆ ನಮ್ಮ ಒಳಗಡೆ ಏನೋ ಇರುತ್ತೆ, ಸುಪ್ತ ಕಲೆ ಇರುತ್ತೆ, ಇಲ್ಲ ನಾವು ಶಿಕ್ಷಕ ವೃತ್ತಿಯನ್ನು ಆರಿಸ್ಕೊಳ್ಳಲ್ಲ. ಅದು ಆರಿಸ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರ್ತದೆ, ಕೌಶಲ್ಯ ಇರ್ತದೆ, ಅದನ್ನ ಹೊರಗಡೆ ತೆಗಿಬೇಕು. ಮತ್ತೆ ಪ್ರತಿ ಪಾಠನೂ ಅಷ್ಟೇ, ಮಕ್ಕಳಿಗೆ
ಮನದಟ್ಟಾಗಂಗೆ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ನಾನು ಹೇಳಿದ್ನಲ್ಲ, ಈಗ ನನಗೆ ಭಾಷಾ ಪಾಠ, ಬೇಕಾದಷ್ಟು ನಾಟಕಗಳಿದೆ, ಕವನಗಳಿದೆ, ರಚನೆ ಮಾಡೋದು, ಕವಿತೆಗಳನ್ನು ರಚಿಸೋದಿದೆ, ಆಮೇಲೆ ಸಂವಾದಗಳಿರ್ತದೆ. ನಾವು ಕರ್ಕೊಂಡೋಗಿ ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಸಮಾಜ ವಿಜ್ಞಾನ ಪಾಠದಲ್ಲೆಲ್ಲ ಅಲ್ಲೆಲ್ಲ ಕರ್ಕೊಂಡೋಗಿ ನೇರವಾಗಿ ಸಂದರ್ಶನ ಮಾಡಿ ಹೇಳ್ಕೊಡೋ ಅಂಥದ್ದು ಇರ್ತದೆ. ಆಮೇಲೆ ವಿಜ್ಞಾನದಲ್ಲ ಎಷ್ಟೋ ಕ್ಷೇತ್ರದ ಪರಿಸರದಲ್ಲೆಲ್ಲ ಹೋಗಿ ನಾವು ಪಾಠವನ್ನೆಲ್ಲ ಮಾಡಿದ್ರೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಸುಮ್ಮನೆ 4 ಗೋಡೆ ಮಧ್ಯ ಕೂರಿಸಿ ಪಾಠ ಮಾಡೋದಕ್ಕಿನ್ನ ಅವರಿಗೆ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಅರ್ಥ ಹಾಗೆ ಅವರಿಗೆ ಮನವರಿಕೆ ಮಾಡೋ ಹಂಗೆ ನಾವು ಮಾಡಿದ್ರೆ ನಾವು ಮಾಡಿದ ಒಂದು ಈ ಸೇವೆ ಸಾರ್ಥಕ ಅನ್ಕೊಳ್ತೀನಿ ಮೇಡಮ್. ನಮ್ಮ ಈ ವೃತ್ತಿ ಸಾರ್ಥಕತೆ ಅಡಗಿದೆ, ನಿಜ ಸಾರ್ಥಕ ಆಗ್ತದೆ. ಅದೇ ಒಂದು ಕಡೆ ಡಾಕ್ಟರ್ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ, ಈ ರಾಷ್ಟ್ರದ ಭವಿಷ್ಯ ತರಗತಿ ಕೋಣೆಯಲ್ಲಿ ಅಡಗಿದೆಯಂತೆ. ಮತ್ತೆ ಈ ರಾಷ್ಟ್ರದ ಶಿಲ್ಪಿಗಳು, ಆಧಾರ ಸ್ತಂಭ ಶಿಕ್ಷಕರು ಮತ್ತೆ ವೈದ್ಯರು, ಇಡೀ ಸಮಾಜದ 2 ಕಣ್ಣು ಅಂತ ಹೇಳ್ಬೋದು. ನೋಡಿ, ನಾವು ಏನಾದ್ರೂ ಸ್ವಲ್ಪ ದಾರಿ ತಪ್ಪಿದ್ರೆ ಮನುಷ್ಯ ಜೀವಂತ ಶವ ಆಗೋಗ್ತಾನೆ. ಡಾಕ್ಟರ್ಗಳೇನಾದ್ರೂ ಸ್ವಲ್ಪ ದಾರಿ ತಪ್ಪಿದ್ರೆ ನಿಜವಾಗ್ಲೂ ಶವ ಮಾಡಾಕ್ಬಿಡ್ತಾರೆ. ಹಂಗೆ ನಮ್ಮ ವೃತ್ತಿ ಇದೆಯಲ್ಲ, ತುಂಬಾ ಅತ್ಯಮೂಲ್ಯ ಗೌರವ ಆಗಿರುವಂತ ವೃತ್ತಿ. ಆದ್ರಿಂದ ಈ ವೃತ್ತಿಗೆ ನಾವು ಆದಷ್ಟು ನಮ್ಮಲ್ಲಿ ಆಗುವಂತಹ ಒಂದು ಸೇವೆಯನ್ನ ಮಾಡಿ ಅದನ್ನ ಸಾರ್ಥಕತೆಗೊಳಿಸ್ಕೊಂಡಾಗ ಮಾತ್ರ ನಮ್ಗೆ ಅದೊಂದು ಸಾರ್ಥಕ ಜೀವನ ಅನ್ಕೋತೀನಿ. ಮತ್ತೆ ಮಗು ನೋಡಿ, ನಮ್ಗೇನಿಲ್ಲ, ಈ ಬೇರೆ ಕ್ಷೇತ್ರದಲ್ಲಿರೋರನ್ನ ಅಷ್ಟು ಗುರ್ತಿಟ್ಕೊಳ್ಳಲ್ಲ. ಆದ್ರೆ ಅದು ಪ್ರಾಥಮಿಕ ಪ್ರೌಢದಲ್ಲಿ ಯಾವ ಟೀಚರ್ಸ್ ಇದಾರೋ ಅವ್ರನ್ನ ಯಾವತ್ತೂ ನೆನ್ಸ್ಕೊ. ಈಗ ನೀವು ನೆನ್ಪು ಮಾಡ್ಕೊಂಡಂಗೆ ಮಕ್ಕಳು ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾರೆ. ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾನು ಕನ್ನಡ ಪರಾಜಯಲ್ಲಿ ಹೋದೆ. ಅಲ್ಲಿ ಒಬ್ಬ ಕಿರಣ ಅಂತ ಹುಡುಗ ಇದ್ದ, ತುಂಬಾ ಚೂಟಿ. ಅವನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಾಮಾಕ್ಷಿ ಟೀಚರೇ ಬರ್ಬೇಕು ಅಂತ ಹೇಳ್ತಾ ಇದ್ರು ಅಲ್ಲಿ ಎಲ್ರು. ಅಷ್ಟೂ ಇದು ಅವ್ರ ತಂದೆ ಪಾಪ ಬಂದ್ ಹೇಳ್ತಾ ಇದ್ರು, ಮೇಡಮ್ ಇವನ್ನ ಯಾರ ಮಾತು ಕೇಳಲ್ಲ, ನೀವೇನಾದ್ರೂ ಒಂದು ಬುದ್ಧಿ ಹೇಳಿ ಅವನನ್ನ ಸರಿ ಮಾಡ್ಬೇಕು ಮೇಡಮ್. ಅವನಿಗೆ ಎಷ್ಟು ವಯಸ್ಸು? ಆಗ ಅವನ 6ನೇ ಕ್ಲಾಸ್. ಆಗ ಅವನಿಗೆ ಹೇಳೋದು, ನೋಡಪ್ಪ ಚೆನ್ನಾಗಿರ್ಬೇಕು, ನಿಮ್ ತಂದೆ ಎಷ್ಟು ಹೇಳ್ತಾರೆ, ಎಷ್ಟು ನಾಲೆಡ್ಜ್ ಇದೆ ನಿಂಗೆ, ತುಂಬಾ ಹುಷಾರಿದ್ದ ಅವನು. ಆದ್ರೆ ಸುಮ್ಮನೆ ಚೇಷ್ಟೆ ಮಾಡೋದು, ಒಂದೂ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಹೇಳ್ದೆ, ನೀನೇನಾದ್ರೂ ಒಳ್ಳೆ ವ್ಯಕ್ತಿ ಆಗ್ತೀಯ ಕಣೋ, ನೀ ಚೆನ್ನಾಗಿ ಇದು ಮಾಡಬೇಕು ಅಂತ. ಅವ್ನಿಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ನಲ್ಲಿ ಅವನನ್ನು ನಾನು ವೈಯಕ್ತಿಕವಾಗಿ ಅವನಿಗೆ ಗಮನ ಕೊಟ್ಟು ಹೇಳ್ಕೊಂಡು ಬಂದೆ. ಆಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಈ ಕಡೆ ಬಂದ್ಬಿಟ್ಟೆ. ಒಂದಿನ ನಂಗೆ ಸಡನ್ನಾಗಿ ಫೋನ್ ಬರುತ್ತೆ, ಮೇಡಮ್ ನಮಸ್ತೆ ನಮಸ್ತೆ ಅಂದೆ. ನಾನು ಯಾರು ಗೊತ್ತಾಯ್ತಾ ಮೇಡಮ್ ಅಂದೆ. ಇಲ್ಲ ಅಂದೆ. ಅದಕ್ಕೆ ನಾನು ನಿಮ್ಮ ಸ್ಟೂಡೆಂಟ್ ಮೇಡಮ್, ಕಿರಣ ಅಂತೇಳಿ, ಕನ್ನಡ ಪೆರಾಜಲ್ಲಿದ್ದೆ. ನೀವು ತುಂಬ ನನಗೆ ಬೈದು ಹೊಡೆದು ಎಲ್ಲ ಮಾಡಿದ್ರಲ್ಲ, ನನ್ನನ್ನು ಸರಿ ಮಾಡಿದ್ದೀರಲ್ಲ ಅವತ್ತು. ನನಗೆ ಆಶ್ಚರ್ಯ, ಹೌದೇನೋ ಕಿರಣನ ಅಂತ. ಆಮೇಲೆ ಜ್ಞಾಪಿಸ್ಕೊಂಡೆ. ಆಮೇಲೆ ಸರಿ, ನೀನು ಎಲ್ಲಿದೆಯಾ, ಯಾಕೆ ಫೋನ್ ಮಾಡಿದೆ ಅಂತ ಕೇಳಿದೆ. ಮೇಡಮ್ ನಾನಿವಾಗ ಫಾರೆಸ್ಟ್ ರೇಂಜರ್ ಟ್ರೈನಿಂಗಲ್ಲಿ ಉತ್ತರಾಖಂಡ್ನಲ್ಲಿದ್ದೀನಿ ಮೇಡಮ್. ನನಗೆ ಇಲ್ಲಿಂದ ಉತ್ತರಾಖಂಡ್ಗೆ ಹಾಕಿದ್ದಾರೆ, ನಾನು ಅಲ್ಲಿಗೆ ಬಂದಿದ್ದೇನೆ. ನನಗೀಗ ಬರ್ತಿದ್ದಂಗೆ ನನಗೆ ಕಣ್ಣಲ್ಲಿ ನೀರು ಬಂತು. ಈಗ ದೀಪ ಹಚ್ಚಿದೆ ಮೇಡಮ್, ತಕ್ಷಣ ನಿಮ್ಮನ್ನು ನೆನೆಸ್ಕೊತಾ ಇದ್ದೀನಿ. ನನ್ನ ಜೀವನ ಇವತ್ತು ನಾನು ರೇಂಜರ್ ವೃತ್ತಿಗೆ ಬರಬೇಕಾದ್ರೆ ನನ್ನನ್ನು ಈ ಮಟ್ಟಕ್ಕೆ ಮಾಡಿದವ್ರು ನೀವೇ ಮೇಡಮ್. ನಿಮ್ಮನ್ನು ನಾನು ಯಾವತ್ತು ಸಾಯೋವರೆಗೂ ಮರೆಯಲ್ಲ ಮೇಡಮ್. ನಿಮ್ಮ ಆಶೀರ್ವಾದದಿಂದ ನೀವು ಅವತ್ತೊಂದು ಮಾತು ಹೇಳಿ ನನ್ನನ್ನು ಬದಲಾವಣೆ ಮಾಡಿದ್ರಲ್ಲ ನೋಡಿ, ಇವತ್ತು ನನ್ನ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದೆ ಮೇಡಮ್ ಅಂತ ಹೇಳ್ದೆ ಮೇಡಮ್. ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ಇದಕ್ಕಿನ್ನ ಇನ್ನೇನು ಪ್ರಶಸ್ತಿ ಬೇಕು ಮೇಡಮ್? ಇಂಥದ್ದು ಎಷ್ಟೋ ಇನ್ಸಿಡೆಂಟ್ಗಳಿದೆ ನನ್ನ ಜೀವನದಲ್ಲಿ. ಅದಕ್ಕೆ ಶಿಕ್ಷಕರು ಕೂಡ ಮಕ್ಕಳನ್ನ ತಿದ್ದೋದ್ರಲ್ಲಿ ಬಹಳ ಶ್ರಮ ಹಾಕ್ತಾರೆ ಅಂತ ಹೇಳಬಹುದು. ಹೌದು ಮೇಡಮ್, ಹಾಕ್ತಾರೆ. ಮತ್ತೆ ಹಾಕಿ ನಾವು ವೈಯಕ್ತಿಕವಾಗಿ ಮಕ್ಕಳನ್ನ ನಾವು ಇಂಟ್ರೆಸ್ಟ್ ಅಲ್ಲಿ ಬೆಳೆಸಿದ್ರೆ ಉಂಟಲ್ಲ ಮೇಡಮ್, ಮಕ್ಕಳು ಏನೋ ಆಗ್ತಾರೆ. ಈಗ ಅಬ್ದುಲ್ ಕಲಾಂ ಅವ್ರು ನೋಡಿ, ಅವತ್ತು ರಾಷ್ಟ್ರಪತಿ ಸ್ಥಾನವನ್ನ ಮಾಡುವಾಗ ಅವ್ರು ಸ್ಪೆಷಲ್ ಟ್ರೈನ್ ಹಾಕಿ ರಾಮೇಶ್ವರಂದಿಂದ ಅವ್ರ ಪ್ರಾಥಮಿಕ ಶಿಕ್ಷಕರನ್ನ ಕರೆಸ್ಕೊಂಡಿದ್ರು 3 ಜನನ್ನ. ಅವ್ರ ಮುಂದೆನೆ ಅವರು ರಾಷ್ಟ್ರಪತಿ ಹುದ್ದೆ ಸ್ವೀಕರಿಸಿದ್ದು. ಮತ್ತೆ ಬಂದು ಅವರಿಗೆ ನಮಸ್ಕಾರ ಮಾಡಿದ್ದು ಗುರುಗಳಿಗೆ. ನೋಡಿ, ಒಂದು ಗುರು ಅಂದ್ರೆ ಆ ಸ್ಥಾನ ಇರ್ತದೆ ನಮ್ಗೆ. ಆ ಪಾವಿತ್ರತೆಯನ್ನು ನಾವು ಉಳಿಸ್ಕೊಳ್ಬೇಕು. ಅಂದ್ರೆ ಶಿಕ್ಷಕಿ ಆಗ್ತೀನಿ ಅಂತ ನೀವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನೀವು ಶಿಕ್ಷಕಿಯಾಗಿ ಇಷ್ಟೊಂದು ನೀವು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀರಾ ಅಂದಾಗ, ಶಿಕ್ಷಣ ಕ್ಷೇತ್ರದಲ್ಲೇ ನಾನು ಇರಬೇಕು, ಟೀಚರ್ ಆಗಿ ನಾನು ಕೆಲಸ ಮಾಡಬೇಕು ಅಂತ ಅನ್ನೋರಿಗೆ ಮತ್ತಷ್ಟು ಅವ್ರಿಗೆ ಒಂದು ಆಸಕ್ತಿ ಇರುತ್ತೆ ಅಂತ ಹೇಳಬಹುದು. ಇರಬೇಕು ಮೇಡಮ್, ಇರುತ್ತೆ. ಅವ್ರಿನ್ನೂ ತುಂಬಾ ಒಂದು ಲವಲವಿಕೆಯಿಂದನೇ ಕೆಲಸ ಮಾಡ್ಬೇಕಾಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಅವ್ರು ಇಚ್ಛಪಟ್ಟು ಬಂದಿರ್ತಾರೆ. ನಾವು ವೃತ್ತಿಯನ್ನ ಆಯ್ಕೆ ಮಾಡೋದು ಸಂಬಳಕ್ಕಲ್ಲ. ಅದು ಒಂದು ಕಡೆ ಇರುತ್ತೆ, ನಮ್ಮ ಜೀವನ ನಿರ್ವಹಣೆಗೆ ಬೇಕೇ ಬೇಕು, ಅದೊಂದು ಕಡೆ ಇರ್ಲಿ. ಆದ್ರೆ ನಾವು ತಗೊಳ್ಳೋ ಅಂತ ದುಡ್ಡು, ಆ ದುಡ್ಡಿಗೆ ಸರಿಯಾಗಿ ನಾವು ಸೇವೆಯನ್ನು ಕೂಡ ಕೊಡಬೇಕು. ಇಲ್ದರೆ ಅದು ಸಾರ್ಥಕ ಆಗಲ್ಲ. ನಾವೊಂದು ನಿಜವಾದ ಸೇವೆ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಸರ್ಕಾರ ಕೊಟ್ಟಿದ ಆ ಸಂಬಳಕ್ಕೂ ಒಂದು ಅರ್ಥ ಇರ್ತದೆ. ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ನಿಮ್ಮ ಬಾಲ್ಯದ ದಿನಗಳು ಮತ್ತೆ ನಿಮ್ಮ ಒಂದು ಅಂತರಂಗದ ಒಂದು ಸಂಗತಿಗಳನ್ನು ನೀವು ಹಂಚಿಕೊಂಡಿದ್ದೀರಿ ನಮ್ಮ ಗೆಳತಿಯರ ಜೊತೆ. ಅದಕ್ಕಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಮೇಡಮ್.
ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಕುಂತಲಾ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.